ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಕನಿಕಾ ಹಾಗೂ ಮೀನಾಕ್ಷಿ ಕುತಂತ್ರದಿಂದ ಪೂಜಾಗೆ ತುಂಬಾ ಅಪಾಯ ಆಗಿರುತ್ತೆ. ಇಲ್ಲಿ ಬೇಕು ಅಂತಾನೆ ಪೂಜಾಗೆ ಜ್ವರ ಇದ್ರು ಇಲ್ಲಿ ಕನಿಕಾ ಪೂಜಾ ಜ್ವರ ಅಂತ ನಾಟಕ ಆಡ್ತಿದ್ದಾಳೆ ಅಂತ ಮೀನಾಕ್ಷಿ ಹೇಳಿ ಹಾಗೆ ಇಲ್ಲಿ ರೂಮ್ ಅಲ್ಲಿ ಎಸಿನ ಜಾಸ್ತಿ ಆನ್ ಮಾಡ್ಬಿಡ್ತಾರೆ. ಆ ಕಡೆ ಪೂಜಾ ಮುಂಚೆನೆ ಜ್ವರದಿಂದ ತುಂಬಾ ನಾಡ್ತಾ ಇರ್ತಾರೆ. ಇಲ್ಲಿ ಎಸಿ ತಣ್ಣನ ಗಾಳಿಯಿಂದ ಇಲ್ಲಿ ಪೂಜೆಗಂತೂ ಇನ್ನು ಚಳಿಯಾಗಿ ನಡುತ್ತಾ ಇರ್ತಾರೆ. ಅದನ್ನ ನೋಡಿ ಮೀನಾಕ್ಷಿ ಹಾಗೂ ಕನಿಕಾ ತುಂಬಾ ಖುಷಿ ಪಡ್ತಿರ್ತಾರೆ. ಆ ಕಡೆ ಆದಿ ನಿಮ್ ಜೊತೆ ದೇವಸ್ಥಾನಕ್ಕೆ ಬಂದಿದ್ದು ನಂಗಂತೂ ಖುಷಿ ಆಯ್ತು. ನನ್ಗೆ ಸ್ವಲ್ಪ ಆಫೀಸ್ ಅಲ್ಲಿ ಮೀಟಿಂಗ್ ಇದೆ, ನಾನು ಇನ್ನು ಹೊರಡ್ತೀನಿ ಅಂತ ಆದಿ ಹೇಳ್ತಾರೆ. ಸರಿ ಆದಿ ಅವರೇ, ನೀವು ನಮ್ ಜೊತೆ ದೇವಸ್ಥಾನಕ್ಕೆ ಬಂದಿದ್ದು ನಮ್ಗೂ ತುಂಬಾ ಖುಷಿ ಆಯ್ತು, ಸಿಗೋಣ ಅಂತ ಇಲ್ಲಿ ಆದಿ ಹೇಳ್ತಾರೆ. ಸರಿ ಭಾಗ್ಯ ಅವರೇ, ನಾನಿನ್ ಹೊರಡ್ತೀನಿ ಅಂತ ಹೇಳಿ ಇಲ್ಲಿ ಆದಿ ಭಾಗ್ಯ ಹಾಗೂ ಕುಸುಮಾಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಆ ಕಡೆ ಕಿಶನ್ ಅವರು ಜಿಮ್ಗೆ ಹೋಗಿರ್ತಾರೆ. ಎಷ್ಟೇ ಕೆಲ್ಸ ಮಾಡ್ಬೇಕು ಅಂತ ಹೇಳಿ ಕೆಲ್ಸ ಮಾಡ್ತಿದ್ರು ಇಲ್ಲಿ ಕಿಶನ್ ಅವ್ರಿಗೆ ಮಾತ್ರ ಪೂಜಾನೆ ನೆನ್ಪಾಗ್ತಿರ್ತಾರೆ. ಪೂಜಾ ಬೇರೆ ತುಂಬಾ ಸುಸ್ತು ಅಂತ ಹೇಳ್ತಿದ್ಲು, ಅದೇನ್ ಮಾಡ್ತಿದ್ದಾಳೋ ಏನೋ, ಯಾಕೋ ಮನ್ಸು ಒಂಥರ ತುಂಬಾ ಸಂಕಟ ಆಗ್ತಿದೆ, ಯಾವ್ದಕ್ಕೂ ಒಂದ್ಸತಿ ಫೋನ್ ಮಾಡಿ ಪೂಜಾ ಏನ್ ಮಾಡ್ತಿದ್ದಾಳೆ ಅಂತ ವಿಚಾರಿಸ್ತೀನಿ ಅಂತ ಹೇಳಿ ಕಿಶನ್ ಪೂಜಾಗೆ ಕಾಲ್ ಮಾಡ್ತಾರೆ. ಇಲ್ಲಿ ಕಿಶನ್ ಎಷ್ಟೇ ಸಲ ಫೋನ್ ಮಾಡಿದ್ರು ಆ ಕಡೆ ಪೂಜಾ ಮಾತ್ರ ಕಾಲ್ ನ ಪಿಕ್ ಮಾಡಲ್ಲ. ಆ ಕಡೆ ಪೂಜಾ ತುಂಬಾ ಚಳಿಯಿಂದ ನಡಕ್ತಿರ್ತಾರೆ. ಹಾಗೆ ಮೂರ್ಛೆ ತಪ್ಪಿ ಅಲ್ಲೇ ಮಲ್ಕೋಬಿಟ್ಟಿರ್ತಾರೆ ಪೂಜಾ. ಇದೇನಿದು ಪೂಜಾ ಇಷ್ಟೊಂದ್ಸತಿ ಫೋನ್ ಮಾಡಿದ್ರು ಕಾಲ್ ನ ಪಿಕ್ಕೇ ಮಾಡ್ತಿಲ್ವಲ್ಲ, ಯಾವ್ದಕ್ಕೂ ಒಂದ್ಸತಿ ಅಪ್ಪಂಗ್ ಕಾಲ್ ಮಾಡ್ಲಾ ಅಂತ ಕಿಶನ್ ಅನ್ಕೋತಾರೆ. ಬೇಡ ಬೇಡ, ಸುಮ್ನೆ ಅಪ್ಪಂಗ್ ಕಾಲ್ ಮಾಡಿದ್ರೆ ಅಕಸ್ಮಾತ್ ಏನಾದ್ರು ಪೂಜಾ ಮಲ್ಗಿದ್ರೆ ಹೋಗಿ ಅಪ್ಪ ಪೂಜಾನ ಎದುರಿಸ್ಬಿಟ್ರೆ ಡಿಸ್ಟರ್ಬ್ ಆಗುತ್ತೆ, ನಾನೇ ಹೋಗಿ ನೋಡಿದ್ರಾಯ್ತು ಅಂತ ಇಲ್ಲಿ ಕಿಶನ್ ಅವರು ಕೆಲ್ಸ ಎಲ್ಲ ಬಿಟ್ಟು ಜಿಮ್ ಇಂದ ಮನೆಗೆ ಹೊರಡ್ತಾರೆ. ಆ ಕಡೆ ಮೀನಾಕ್ಷಿ ಹಾಗೂ ಕನಿಕಾ ತುಂಬಾ ಖುಷಿಯಿಂದ ಸೋಫಾ ಹತ್ರ ಕೂತ್ಕೊಂಡು ಮಾತಾಡ್ತಿರ್ತಾರೆ. ನೋಡಿ ಅತ್ತೆ, ಏನೋ ದೊಡ್ಡದಾಗಿ ಜ್ವರ ಅಂತ ಹೇಳಿದಲ್ವಾ, ಯಾವ ಜ್ವರನೂ ಇಲ್ಲ ಏನೂ ಇಲ್ಲ ಅತ್ತೆ, ಕೆಲ್ಸ ಮಾಡ್ಬೇಕು ಅಂತ ಹೇಳಿ ಸೋಂಬೇರಿತನದಿಂದ ನಂಗೆ ಸುಸ್ತು ಅಂತ ಹೇಳಿದ್ದು, ಈಗ ಸರಿಯಾಗಿ ಮಾಡಿದ್ದೀನಿ ಅವಳಿಗೆ ಅಂತ ನಗ್ತಾ ಇರ್ತಾರೆ. ಹಾ ಕನಿಕಾ, ನೀನು ಒಳ್ಳೆ ಕೆಲ್ಸನೇ ಮಾಡಿದ್ಯಾ, ಅವಳಿಗೆ ಹಾಗೆ ಆಗ್ಬೇಕು, ದೊಡ್ಡದಾಗಿ ಈ ಕಾಮತ್ ಮನೆ ಸೊಸೆ ಆಗಿ ಈ ಅಂತಸ್ನೆಲ್ಲ ಅನ್ಭವಿಸ್ಬೇಕು ಅಂತ ಬಂದ್ಲು, ಅವಳಿಗೆ ಇಂಥ ಗತಿನೇ ಬರ್ಬೇಕು ಅಂತ ಹೇಳಿ ಮೀನಾಕ್ಷಿ ತುಂಬಾ ಖುಷಿಯಿಂದ ನಗ್ತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಕಾಮತ್ ಬರ್ತಾರೆ. ಏನಮ್ಮ ಪೂಜಾ ಎತ್ಲಾ, ಅವಳಿಗೆ ಏನಾದ್ರು ತಿಂಡಿ ಗಿಂಡಿ ಏನಾದ್ರು ಕೊಟ್ಟ ಅಂತ ಕಾಮತ್ ಕೇಳ್ತಾರೆ. ಆ ಡ್ಯಾಡ್, ನಾನ್ ಸ್ವಲ್ಪ ಬಿಸಿನೀರ್ ಕೊಟ್ಟಿದ್ದೀನಿ, ಏನೋ ತುಂಬಾ ಸುಸ್ತು ಅಂತಿದ್ಲು, ಅದಕ್ಕೆ ನಾನು ಮಲ್ಕೊ ಅಂತ ಹೇಳ್ದೆ ಅಂತ ಕನಿಕಾ ಹೇಳ್ತಾರೆ. ಏನಮ್ಮ ತುಂಬಾ ಸುಸ್ತು ಅಂತ ಹೇಳ್ತಿದ್ದ, ಮತ್ತೆ ಡಾಕ್ಟರ್ ಇನ್ನೂ ಬಂದೇ ಇಲ್ವಲ್ಲ ಅಂತ ಇಲ್ಲಿ ಕಾಮತ್ ಅವ್ರು ಹೇಳ್ತಿರ್ತಾರೆ. ಅಣ್ಣ, ನೀವ್ ಯಾಕಣ್ಣ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ, ನಾನು ಮತ್ತೆ ಕನಿಕಾ ಇದೀವಲ್ವಾ ಆ ಪೂಜಾನ ನೋಡ್ಕೊಳಕ್ಕೆ, ನೀವೇನು ತಲೆ ಕೆಡ್ಸ್ಕೋಬೇಡಿ, ಅವಳನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಅಂತ ಇಲ್ಲಿ ಮೀನಾಕ್ಷಿ ಹೇಳಿ ತುಂಬಾ ನಗ್ತಿರ್ತಾರೆ. ಸರಿ ಕಣಮ್ಮ ಅಂತ ಇಲ್ಲಿ ಕಾಮತ್ ಅವ್ರು ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಮನೆಗೆ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ನೋಡಿ ಕನಿಕಾ ಹಾಗೂ ಮೀನಾಕ್ಷಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ. ಡಾಕ್ಟರ್ ಬನ್ನಿ ಡಾಕ್ಟರ್ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಡಾಕ್ಟರ್ ಜೊತೆ ಮಾತಾಡ್ತಿದ್ರು. ಸೇ ಯಾಕೋ ಬೆಳಗ್ಗೆಯಿಂದ ಸುಸ್ತು ಅಂತ ಹೇಳ್ತಿದ್ಲು, ರೂಮ್ ಅಲ್ಲಿ ಮಲಗಿದ್ದಾರೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಕಾಮತ್ ಹೇಳಿ ಡಾಕ್ಟರ್ ನ ಕರ್ಕೊಂಡು ಹೊರಟೋಗ್ತಾರೆ. ಆ ಕಡೆ ಕನಿಕಾ ಹಾಗೂ ಮೀನಾಕ್ಷಿಗೆ ಟೆನ್ಷನ್ ಶುರು ಆಗುತ್ತೆ. ಇದೇನತ್ತೆ ಡಾಕ್ಟರ್ ಬರದೇ ಇಲ್ಲ ಅಂತ ನಾವ್ ಅನ್ಕೊಂಡ್ವಿ, ಲೇಟ್ ಆಗಿ ಬರ್ತಾರೆ ಅಂತ ಅವ್ರು ಹೇಳಿದ್ರು, ಈಗ ನೋಡಿದ್ರೆ ಬಂದೇ ಬಿಟ್ಟಿದಾರಲ್ಲ, ನಾನ್ ನೋಡಿದ್ರೆ ಅಲ್ಲಿ ಎಸಿನ ಜಾಸ್ತಿ ಮಾಡ್ಬಿಟ್ಟಿದೀನಿ, ಇಫ್ ಇನ್ ಕೇಸ್ ಅಪ್ಪ ಏನಾದ್ರು ನೋಡ್ಬಿಟ್ರೆ ಮುಗಿತು ನಮ್ ಕತೆ ಅಂತ ಕನಿಕಾ ಟೆನ್ಷನ್ ಮಾಡ್ಕೋತಿರ್ತಾರೆ. ಆ ಕನಿಕಾ, ನಂಗೂ ಅದೇ ಟೆನ್ಷನ್ ಆಗ್ತಿದೆ, ಡಾಕ್ಟರ್ ಬರತ್ ಲೇಟ್ ಆಗುತ್ತೆ, ಆಮೇಲೆ ಮಧ್ಯ ಹೋಗಿ ಎಸಿ ಆಫ್ ಮಾಡಿ ಬಂದ್ರಾಯ್ತು ಅಂತ ನಾನ್ ಅನ್ಕೊಂಡಿದ್ದೆ, ಈ ತರ ಡಾಕ್ಟರ್ ಸಡನ್ ಆಗಿ ಬರ್ತಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ, ಈಗ ನೋಡಿದ್ರೆ ಡಾಕ್ಟರ್ ಬಂದೇ ಬಿಟ್ಟಿದ್ದಾರೆ, ಜೊತೆಗೆ ಅಣ್ಣನು ಹೋಗಿದ್ದಾರೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಇಲ್ಲಿ ಮೀನಾಕ್ಷಿ ಹಾಗೂ ಕನಿಕಾ ಟೆನ್ಷನ್ ಮಾಡ್ಕೋತಿರ್ತಾರೆ. ಆ ಕಡೆ ಡಾಕ್ಟರ್ ಹಾಗೂ ಕಾಮತ್ ಅವರು ರೂಮ್ ಹೋಗ್ತಿದ್ದಂಗೆ ತುಂಬಾ ಚಳಿ ಆಗ್ತಿರುತ್ತೆ. ಇದೇನಿದು ಪೂಜನ್ ರೂಮ್ ಇಷ್ಟೊಂದ್ ಚಳಿ ಇದೆಯಲ್ಲ, ಕಿಟಕಿಗಳೆಲ್ಲ ಕ್ಲೋಸ್ ಆಗಿ ಇದೆಯಲ್ಲ, ಯಾಕೆ ಇಷ್ಟೊಂದ್ ಚಳಿ ಆಗ್ತಿದೆ, ಮೊದ್ಲೇ ಜ್ವರ ಅಂತ ನಡಗ್ತಿದ್ಲು, ಮಲ್ಗಿದಾಳೆ ಅಂತ ಇಲ್ಲಿ ಪೂಜನ್ ಹತ್ರ ಡಾಕ್ಟರ್ ಹಾಗೂ ಕಾಮತ್ ಅವರು ಹೋಗ್ತಿರ್ತಾರೆ. ಅಲ್ಲ ಕಾಮತ್ ಸರ್, ಜ್ವರ ಅಂತ ಹೇಳ್ತೀರಾ, ಸುಸ್ತು ಅಂತ ಹೇಳ್ತೀರಾ, ಅಂತದ್ರಲ್ಲಿ ಇಷ್ಟು ಎಸಿ ಹಾಕಿದಿರಲ್ಲ, ಅಲ್ಲ ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ ಅಂತ ಡಾಕ್ಟರ್ ಕಾಮತ್ ಅವ್ರಿಗೆ ಬೈದೇ ಬಿಡ್ತಾರೆ. ಏನ್ ಹೇಳ್ತಿದ್ದೀರಾ ಡಾಕ್ಟರ್, ಎಸಿ ಆನ್ ಆಗಿದ್ಯಾ ಅಂತ ಕಾಮತ್ ಕೇಳ್ತಾರೆ. ಅಲ್ಲಿ ನೋಡಿ 16 ಡಿಗ್ರಿ ಸೆಲ್ಸಿಯಸ್ ಇದೆಯಲ್ಲ, ಯಾರು ಜ್ವರ ಟೈಮ್ ಅಲ್ಲಿ ಎಸಿ ಆನ್ ಮಾಡ್ಕೊಂಡ್ ಮಲ್ಕೋತಾರ ಅಂತ ಇಲ್ಲಿ ಡಾಕ್ಟರ್ ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕಿಶನ್ ಬರ್ತಾರೆ. ಏನು ಎಸಿ ಆನ್ ಆಗಿದ್ಯಾ ಅಂತ ಇಲ್ಲಿ ಕಿಶನ್ ತುಂಬಾ ಡೌಟ್ ಇಂದ ಕೇಳ್ತಾರೆ. ಆಮೇಲೆ ಕಿಶನ್ ಹೋಗಿ ಎಸಿನ ಆಫ್ ಮಾಡ್ತಾರೆ. ಅಲ್ಲಪ್ಪ, ಇಷ್ಟು ಜ್ವರ ಅಂತ ಹೇಳ್ತಿದ್ದಾಳೆ, ಎಸಿನ ಯಾರು ಆನ್ ಮಾಡಿದ್ದು ಅಂತ ಇಲ್ಲಿ ಕಿಶನ್ ಕೇಳ್ತಾ ಇದ್ರೆ ಆಗ ಕನಿಕಾ ಹಾಗೂ ಮೀನಾಕ್ಷಿ ಅವರ ಎಂಟ್ರಿ ಆಗುತ್ತೆ. ಆಮೇಲೆ ಇಲ್ಲಿ ಡಾಕ್ಟರ್ಗೆ ಟ್ರೀಟ್ ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ಪೂಜಂಗೆ ಕೇಳ್ತಾ ಇರ್ತಾರೆ, ಏನಿದು ಇಷ್ಟೊಂದ್ ಜ್ವರ ಇದೆಯಲ್ಲ, ಸ್ವಲ್ಪ ಕೋಲ್ಡ್ ಆಗಿದೆಯಲ್ಲ, ಮತ್ತೆ ತಲೆಭಾರ ಏನಾದ್ರು ಇದೆಯಾ ಅಂತ ಇಲ್ಲಿ ಡಾಕ್ಟರ್ ಕೇಳ್ತಿದ್ರೆ, ಹಾ ಡಾಕ್ಟರ್ ಸ್ವಲ್ಪ ಸುಸ್ತಾಗಿದೆ, ಹಾಗೆ ಸ್ವಲ್ಪ ತುಂಬಾ ಚಳಿ ಚಳಿ ಅನ್ಸುತ್ತೆ, ತಲೆಭಾರ ಸ್ವಲ್ಪ ಇದೆ ಅಂತ ಇಲ್ಲಿ ಪೂಜಾ ಹೇಳ್ತಾರೆ. ತಲೆಭಾರ ಇದೆಯಾ, ವೆದರ್ ಏನೋ ಕೋಲ್ಡ್ ಇಲ್ವಲ್ಲ, ಯಾಕೆ ತಣ್ಣೀರಲ್ಲಿ ಏನಾದ್ರು ಸ್ನಾನ ಮಾಡಿದ್ರ ಅಂತ ಇಲ್ಲಿ ಡಾಕ್ಟರ್ ಕೇಳ್ತಾರೆ. ಆಗ ಪೂಜಾ ಅಂತೂ ಕನಿಕಾ ಹಾಗೂ ಮೀನಾಕ್ಷಿನೇ ನೋಡ್ತಿರ್ತಾರೆ. ಇಲ್ಲಿ ಕನಿಕಾ ಮೀನಾಕ್ಷಿಗೆ ಭಯ ಶುರು ಆಗುತ್ತೆ, ಎಲ್ಲಿ ಪೂಜಾ ನಮ್ ವಿಷಯ ಎಲ್ರು ಮುಂದೆ ಹೇಳ್ಬಿಡ್ತಾಳೆ ಅಂತ. ಏನಮ್ಮ ಪೂಜಾ, ತಣ್ಣೀರಲ್ಲಿ ಏನಾದ್ರು ಆ ಶಾಸ್ತ್ರ ಮಾಡ್ಬೇಕು, ಪೂಜೆ ಮಾಡ್ಬೇಕು ಅಂತ ಏನಾದ್ರು ತಣ್ಣೀರಲ್ಲಿ ಸ್ನಾನಗಿನ ಮಾಡ್ತಾ ಹೇಗೆ ಅಂತ ಇಲ್ಲಿ ಕಾಮತ್ ಅವ್ರು ಹೇಳ್ತಾರೆ. ಇಲ್ಲ ಮಾವ ಅಂತ ಇಲ್ಲಿ ಪೂಜಾ ಸುಳ್ಳು ಹೇಳ್ಬಿಡ್ತಾರೆ. ಆಗ ಕಿಶನ್ ಅದೋಪ ಅಂತ ಇಲ್ಲಿ ಕಿಶನ್ ಹೇಳಕ್ ಬರ್ತಾರೆ. ಆಗ ಪೂಜಾ ಅವರು ಕಿಶನ್ ಬಾಯಿನ ಮುಚ್ಚಿಸ್ತಾರೆ. ಕಿಶನ್ ಅಂತ ಇಲ್ಲಿ ಪೂಜಾ ಹೇಳ್ತಾರೆ, ಏನ್ ಹೇಳಕ್ ಹೊರಟಿದ್ದೀರಾ ನೀವಿಬ್ರು ಅಂತ ಇಲ್ಲಿ ಕಾಮತ್ ಅವ್ರು ಹೇಳ್ತಿದ್ರೆ, ಅದು ಮಾವ ಜಿಮ್ ಹೋಗ್ತೀನಿ ಅಂತ ಹೇಳಿ ಇಷ್ಟ ಬೇಗ ಯಾಕೆ ಬಂದ್ರಿ ಅಂತ ಕೇಳಕ್ ಹೋದೆ ಅಷ್ಟೇ ಅಂತ ಇಲ್ಲಿ ಪೂಜಾ ಹೇಳ್ತಾರೆ. ಆಮೇಲೆ ಇಲ್ಲಿ ಡಾಕ್ಟರ್ ನೋಡಿ ಸ್ವಲ್ಪ ಹೈ ಫೀವರ್ ಇದೆ, ಹಾಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿದೆ, ಈ ತರ ಎಲ್ಲ ಎಸಿ ಆನ್ ಮಾಡ್ಕೊಂಡು ಮಲ್ಕೊಳ್ಳೋದ್ ಬೇಡ ಅಂತ ಇಲ್ಲಿ
ಇಲ್ಲಿ ಡಾಕ್ಟರ್ ಹೇಳಿ ಅಲ್ಲಿಂದ ಹೋಗ್ತಾರೆ. ಸರಿ ಕಣಮ್ಮ ಪೂಜಾ, ನೀನ್ ರೆಸ್ಟ್ ಮಾಡು ಅಂತ ಇಲ್ಲಿ ಕಾಮತ್ ಹಾಗೂ ಎಲ್ಲರೂ ಹೋಗ್ತಾರೆ. ಅಲ್ಲ ಪೂಜಾ, ನಿನ್ಗೆ ಚಳಿ ಆಗ್ತಿದೆ, ಹಾಗೆ ಸುಸ್ತಾಗ್ತಿದೆ, ಏನಕ್ಕೆ ಪೂಜಾ ಇಸಿನ ಆಫ್ ಮಾಡೋದು ಮರ್ತೋಗಿದ್ಯಲ್ಲ, ಸ್ವಲ್ಪ ಆಫ್ ಮಾಡ್ಬಿಟ್ಟು ಮಲ್ಕೋಬೇಕಲ್ವಾ, ನೋಡು ಎಷ್ಟು ನಡುತ್ತಾ ಇದೆಯಾ, ಇನ್ನೊಂದೆರಡು ಬೆಡ್ಶೀಟ್ ಕೊಡ್ತೀನಿ ಒತ್ಕೊಂಡು ಮಲ್ಕೋ ಅಂತ ಕಿಶನ್ ಹೇಳ್ತಾರೆ. ಅಲ್ಲ ಕಣೋ ಕಿಶನ್, ಫಸ್ಟ್ ಆಫ್ ಆಲ್ ನಾನ್ ಎಸಿನೇ ಆನ್ ಮಾಡಿಲ್ಲ, ಇದಕ್ಕಿದ್ದಂಗೆ ಆ ಎಸಿ ಹೇಗ್ ಆನ್ ಆಯ್ತು ಅಂತ ಗೊತ್ತಾಗ್ತಿಲ್ಲ ಅಂತ ಪೂಜಾ ತುಂಬಾ ಡೌಟ್ ಇಂದ ಕೇಳ್ತಿದ್ರೆ ಇಲ್ಲಿ ಕಿಶನ್ ಗಂತೂ ಕನಿಕಾ ಹಾಗೂ ಮೀನಾಕ್ಷಿ ಮೇಲೆ ಡೌಟ್ ಶುರು ಆಗುತ್ತೆ. ಹಾಗಾದ್ರೆ ಪೂಜಾ ಹೇಳ್ತಿರೋ ಪ್ರಕಾರ ಪೂಜಾ ಎಸಿ ಆನ್ ಮಾಡಿಲ್ವಾ, ಮತ್ತೆ ಇನ್ಯಾನ್ ಮಾಡಕ್ ಸಾಧ್ಯ ಅಂತ ಹೇಳಿ ಇದ್ರಲ್ಲೇನಾದ್ರೂ ಆ ಕನಿಕಾ ಅಂತ ಇಲ್ಲಿ ಕಿಶನ್ ಮನ್ಸಲ್ಲೇ ಕನಿಕಾನ ಬೈಕೋತಾರೆ. ಕನಿಕಾನ ಹಾಗೂ ಮೀನಾಕ್ಷಿ ನೆನ್ಪಿಸ್ಕೊಂಡು ಕಿಶನ್ ಅಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಸರಿ ಪೂಜಾ, ನೀನ್ ರೆಸ್ಟ್ ಮಾಡು, ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಕಿಶನ್ ಅಲ್ಲಿಂದ ಹೋಗ್ತಾರೆ. ಆ ಕಡೆ ಕಾಮತ್ ಅವರು ಕನಿಕಾ ಹಾಗೂ ಮೀನಾಕ್ಷಿಗೆ ಬೈತಾ ಇರ್ತಾರೆ. ಅಲ್ಲ ಕಣ್ರಮ್ಮ, ಪೂಜಾನ ನೋಡ್ಕೋತೀನಿ ಅಂತ ಹೇಳಿದ್ರಿ, ಅವಳಿಗೆ ಬಿಸಿನೀರ್ ಕೊಟ್ಟು ಬರ್ಬೇಕಾದ್ರೆ ಎಸಿ ಆನ್ ಆಗಿದ್ಯೋ ಆಫ್ ಆಗಿದ್ಯೋ ಅಂತ ಸ್ವಲ್ಪ ನೋಡ್ಕೊಂಡು ಎಲ್ಲ ಆಫ್ ಮಾಡ್ಬಿಟ್ಟು ಬರೋದಲ್ವಾ, ಪಾಪ ಈಗ ನೋಡಿ ಆ ಮಗು ಚಳಿ ಅಂತ ಹೇಳಿ ಎಷ್ಟು ನಡುಕ್ತಾ ಇದೆ ಅಂತ ಕಾಮತ್ ಅವ್ರು ಹೇಳ್ತಾರೆ. ಅಲ್ಲ ಅಣ್ಣ, ನಮ್ಗೇನ ಗೊತ್ತು ಅವಳಿಗೆ ಎಸಿ ಆನ್ ಆಫ್ ಮಾಡಕ್ ಬರಲ್ಲ ಅಂತ, ಅವಳು ಎಷ್ಟೇ ಆದ್ರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದವಳಲ್ವಾ, ಅವಳಿಗೆ ಎಸಿ ಎಲ್ಲ ಆಪರೇಟ್ ಮಾಡಕ್ಕೆ ಬರಲ್ಲ ಅನ್ಸುತ್ತೆ, ಎಸಿನ ಸ್ವಲ್ಪ ಜಾಸ್ತಿ ಮಾಡಕ್ ಹೋಗಿ ಕಮ್ಮಿ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತಾರೆ. ಅದೇ ಸಮಯಕ್ಕೆ ಆದಿ ಕೂಡ ಮನೆಗೆ ಬರ್ತಾರೆ. ಅತ್ತೆ ಸಾಕು ನಿಲ್ಸಿ ಅಂತ ಇಲ್ಲಿ ಕಿಶನ್ ಕೂಗಾಡ್ಬಿಡ್ತಾರೆ. ಅಲ್ಲ ಕಿಶನ್, ನಾನೇನ್ ಮಾಡ್ದೆ ಅಂತ ನನ್ ಮೇಲೆ ಕೂಗಾಡ್ತಿದ್ಯಾ ಅಂತ ಮೀನಾಕ್ಷಿ ಹೇಳ್ತಾರೆ. ಇನ್ನೇನ್ ಹೇಳಿ ಅತ್ತೆ, ಈ ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿ ನೀವು ಮತ್ತೆ ಆ ಕನಿಕಾ ಸೇರ್ಕೊಂಡು ಅವತ್ತು ಪೂಜನ್ ತಲೆ ಮೇಲೆ ನೀರನ್ನ ಹಾಕಿದ್ದು ನಾನು ಮರ್ತೋಗಿದೀನಿ ಅಂತ ನೀವ್ ಅನ್ಕೊಂಡಿದೀರಾ ಅಂತ ಕಿಶನ್ ಹೇಳ್ತಿದೆ. ಆದಿ ಹಾಗೂ ಕಾಮತ್ ಅವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ. ವಾಟ್ ಕಿಶನ್, ಕನಿಕಾ ಹಾಗೂ ಅತ್ತೆ ಸೇರ್ಕೊಂಡು ಪೂಜೆಗೆ ತಣ್ಣೀರ್ ಹಾಕಿದ್ರ ಅಂತ ಇಲ್ಲಿ ಆದಿ ಹೇಳ್ತಾರೆ. ಹೌದು ಅಣ್ಣ, ಅದೇನೋ ಶಾಸ್ತ್ರ ಅಂತ ಹೇಳಿ ಅತ್ತೆ ಬಕೆಟ್ ಅಲ್ಲಿ ತಣ್ಣೀರ್ ಇಟ್ಟಿದ್ರು, ನಾನೇನೋ ಒಂದ್ ಜಗ್ ಹಾಕ್ತಾರೆ ಅಂತ ಅನ್ಕೊಂಡೆ, ಸೀದಾ ಕನಿಕಾ ಬಂದವಳು ಪೂಜೆ ಮೈ ಮೇಲೆ ತಣ್ಣೀರ್ ಹಾಕೇ ಬಿಟ್ಲು, ಪಾಪ ಪೂಜಾ ಎಷ್ಟು ನಡುತ್ತಿದ್ಲು ಗೊತ್ತಾ ಅಂತ ಇಲ್ಲಿ ಕಿಶನ್ ಹೇಳ್ತಾರೆ. ಆಗ ಆದಿಗಂತೂ ತುಂಬಾ ಕೋಪ ಬಂತು. ಕನಿಕಾ ಇದೆಲ್ಲ ನೀನ್ ಮಾಡ್ತಾ ಅಂತ ಆದಿ ಕನಿಕನ್ ಕೇಳ್ತಾರೆ. ಅದು ಬ್ರೋ ಅಂತ ಇಲ್ಲಿ ಕನಿಕಾ ಹೇಳ್ತಾರೆ. ಕೋಪ ಮಾಡ್ಕೊಂಡು ಇಲ್ಲಿ ಆದಿ ಕನಿಕಾ ಕೆನ್ನೆಗೆ ಜೋರಾಗಿ ಹೊಡೆದೇ ಬಿಡ್ತಾರೆ. ಆಗ ಮೀನಾಕ್ಷಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ. ಆದಿ ಇನ್ನೊಂದೆರಡು ಬಾರ್ಸೋಳಿಗೆ ಮನೆಗ್ ಬಂದಿರೋ ಸೊಸೆನ ಹೀಗ ನಡ್ಕೊಳ್ಳೋದು, ಒಂದ್ ಮನೆಯಿಂದ ಹೆಣ್ ಬಂದಿದ್ದಾಳೆ ಅಂದ್ರೆ ಅವಳನ್ನ ಸ್ವಂತ ಮಗ್ಳು ತರ ನಾವು ಮನೇಲಿ ನೋಡ್ಕೋಬೇಕು, ಅದನ್ ಬಿಟ್ಟು ಅವಳನ್ನ ದ್ವೇಷ ಮಾಡೋದಲ್ಲ. ನಿಂಗೆ ಭಾಗ್ಯ ಮೇಲೆ ಎಷ್ಟೇ ದ್ವೇಷ ಇರ್ಬೋದು, ಅದನ್ನೆಲ್ಲ ನೀನು ಪೂಜಾ ಮೇಲೆ ತೀರ್ಸ್ಕೋಬೇಡ ಅಂತ ಇಲ್ಲಿ ಕಾಮತ್ ಅವರು ಕನಿಕಾಗೆ ಬೈದ್ ಬಿಡ್ತಾರೆ. ಅಲ್ಲ ಡ್ಯಾಡ್, ಶಾಸ್ತ್ರ ಅಂತ ಇಲ್ಲಿ ಕನಿಕಾ ಹೇಳಕ್ ಹೋಗ್ತಾರೆ. ಏನ್ ಶಾಸ್ತ್ರ ಕನಿಕಾ, ಯಾವ ಪೂಜೆ, ಏನ್ ಶಾಸ್ತ್ರ, ಸೀರಿಯಸ್ಲಿ ನೀನ್ ಈ ತರ ಬಿಹೇವ್ ಮಾಡ್ತೀಯ ಅಂತ ನಾನ್ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ, ಇಷ್ಟು ಕ್ರೂಯಲ್ ಆಗಿ ಬಿಹೇವ್ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಆದಿ ಬೈದ್ ಬಿಡ್ತಾರೆ. ಅಲ್ಲ ಅವಳೇನ್ ತಪ್ಪಿದೆ, ಅವಳಿಗೇನ್ ಗೊತ್ತಿತ್ತು, ಅವಳು ಬಕೆಟ್ ತಗೊಂಡು ಏನೋ ಮಾಡಕ್ ಹೋದ್ಲು, ಮಿಸ್ ಆಗಿ ಅದು ಪೂಜಾ ಮೈ ಮೇಲೆ ನೀರು ಚೆಲ್ಲೋಯ್ತು ಅಂತ ಇಲ್ಲಿ ಮೀನಾಕ್ಷಿ ಪೂಜನ್ ಪರವಾಗಿ ಮಾತಾಡಕ್ ಬರ್ತಾರೆ. ಅತ್ತೆ ಸಾಕು ನಿಲ್ಸಿ, ನಾನು ಕನಿಕಾ ಪೂಜನ್ ಮೈ ಮೇಲೆ ನೀರ್ ಹಾಕ್ತಿದ್ದಾರೆ ನಾನು ನೋಡಿದ್ದೆ, ಅದು ಮಿಸ್ ಆಗಿ ಹಾಕಿರೋದಲ್ಲ, ಇಂಟೆನ್ಷನ್ ಇಂದಾನೆ ಹಾಕಿರೋದು ಅಂತ ನಂಗೆ ಚೆನ್ನಾಗ್ ಗೊತ್ತು ಅಂತ ಇಲ್ಲಿ ಕಿಶನ್ ಹೇಳ್ತಾರೆ. ಮತ್ತೆ ಕನಿಕಾ ಪೂಜನ್ ರೂಮ್ ಅಲ್ಲಿ ಎಸಿ ಯಾಕೆ ಆನ್ ಮಾಡಿದೆ ಅಂತ ಕಿಶನ್ ಕೇಳ್ತಿದ್ರೆ ಕನಿಕಾ ಹಾಗೂ ಮೀನಾಕ್ಷಿಗಂತೂ ಭಯ ಶುರು ಆಗುತ್ತೆ. ಏನು ಎಸಿ ನಾವು ಆನ್ ಮಾಡಿದ್ವಾ ಅಂತ ಇಲ್ಲಿ ಕನಿಕಾ ಕೇಳ್ತಾರೆ. ಅಶೋಕ್ ಕಿಶನ್, ನೀನೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಅವಳು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ, ಅವಳಿಗೆಲ್ಲ ಎಸಿ ಆನ್ ಮಾಡಕ್ ಬರಲ್ವೇನೋ, ಏನೋ ಮಾಡಕ್ ಹೋಗಿ ಆನ್ ಆಗಿರ್ಬೇಕು ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತೆ. ಒಂದ್ ನಿಮಿಷ ನೀವಿರ್ತೀರಾ ಅಂತ ಇಲ್ಲಿ ಕಿಶನ್ ಮೀನಾಕ್ಷಿ ಮೇಲೆ ಕೂಗಾಡ್ಬಿಡ್ತಾರೆ. ಪ್ರಿಯತೆ, ಪೂಜಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೆ ಬಂದಿರ್ಬೋದು, ಆದ್ರೆ ಎಸಿನ ಆನ್ ಮಾಡೋದು ಆಫ್ ಮಾಡೋದು ಗೊತ್ತಿಲ್ಲದೆ ಇರೋ ಅಷ್ಟು ದಡ್ಡಿ ಅಲ್ಲ, ಯಾಕೆಂದ್ರೆ ಅವಳು ನನ್ನ ಜಿಮ್ಮಲ್ಲೇ ಕೆಲಸ ಮಾಡ್ತಿತ್ತು, ಅವಳಿಗೆ ಎಸಿ ಯಾವ ತರ ಆನ್ ಮಾಡ್ಬೇಕು ಆಫ್ ಮಾಡ್ಬೇಕು ಪ್ರತಿಯೊಂದು ಗೊತ್ತಿದೆ, ಹಾಗೆ ನೀವು ಇದನ್ನೆಲ್ಲ ಬೇಕು ಅಂತ ಮಾಡಿದೀರಾ ಅಂತ ಗೊತ್ತು, ಇನ್ ಮುಂದೆ ಪೂಜಾ ವಿಷಯಕ್ಕೆ ಬಂದ್ರೆ ನಾನಂತೂ ಸುಮ್ನೆ ಇರಲ್ಲ ಅಂತ ಇಲ್ಲಿ ಕಿಶನ್ ಬೈದ್ ಬಿಡ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.